वक्फ तरमीमी बिल के खिलाफ बाद नमाज जुमा आज बेलंगल में एहतजाजी मुजाहरा करते हुए शहर के एसी ऑफिस पहुंचकर हुकूमत को अर्जदाश्त पेश की गई। शहर की अंजुमन इस्लाम बेलंगल की सरपरस्ती में तमाम जमातों के ज़िम्मेदारान, नौजवानान और उलमा कराम की मौजूदगी में वक्फ तरमीमी बिल की मुखालिफत करते हुए हुकूमत को अर्जदाश्त पेश की गई। ಅಮೆಂಡ್ಮೆಂಟ್ ಬಿಲ್ 24 ಏನು ಮಾಡ್ತಾರೆ, ಇದು ವಕ್ಫ್ ಪ್ರಾಪರ್ಟಿ ಅಂತಂದರೆ ಇದೊಂದು ಸಮುದಾಯಕ್ಕೆ ಅವ್ರ ಬೆಳವಣಿಗೆ ಸಲುವಾಗಿ, ಅವ್ರ ಡೆವಲಪ್ಮೆಂಟಿಗೆ ಅಥವಾ ಅವ್ರ ಯೂಸ್ ಸಲುವಾಗಿ ಒಂದು ಪ್ರಾಪರ್ಟಿ. ಮತ್ತು ಈ ಪ್ರಾಪರ್ಟಿಗೆ ಯಾವುದು ಗೌರ್ಮೆಂಟದಲ್ಲ, ಸೊ ಇಂಡಿವಿಜುವಲ್ ಪರ್ಸನ್ ಯಾವುದರ ಒಂದು ಸಮುದಾಯಕ್ಕೆ ಅವರ ಅಭಿವೃದ್ಧಿಗಾಗಿ ಕೊಟ್ಟಂಥ ಆಸ್ತಿ. ಸೊ ಇದರಲ್ಲಿ ಯಾವುದೋ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇರಬಾರ್ದು. ಸೊ ಫಸ್ಟ್ ಆಮೇಲೆ ಈ ಪ್ರಾಪರ್ಟಿನಲ್ಲಿ ಈಗ ಏನು ಮಾಡ್ತಾರೆ, ಈ ಕಮಿಟಿಯಲ್ಲಿ ಒಂದು ಬೋರ್ಡ್ ಇರ್ತದೆ ಕಮಿಟಿ. ಸೊ ಇದರಲ್ಲಿ ಈ ಹೊಸ ಬಿಲ್ ಪ್ರಕಾರ ಇಬ್ಬರು ನಾನ್ ಮುಸ್ಲಿಮನ್ನ ಮೆಂಬರ್ ಮಾಡಂತಾರೆ. ಸೊ ಈಗ ನಾನ್ ಮುಸ್ಲಿಮ್ ಮೆಂಬರ್ ಮಾಡಿದ್ರೆ ಅವ್ರಿಗೆ ಈ ಸಮುದಾಯದ ಬಗ್ಗೆ ಹೆಚ್ಚು ನಾಲೆಜ್ ಇಲ್ಲ. ಈಗ ನಾನು ನಾಲೆಜ್ ಅಂತ ಯಾವ್ದಾದ್ರು ಕಮಿಟಿನಲ್ಲಿ ಮಾಡಿರೋಂಥದ್ದು ನಾನು ಏನೂ ಉಪಯೋಗ ಇಲ್ಲ, ಯೂಸ್ಲೆಸ್ ನಾನು ಮಾಡಿ ಉಪಯೋಗ ಇಲ್ಲ. ಸೊ ಆ ರೀತಿ ಯಾರು ಬೇರೆದವ್ರು ಇದ್ರೆ ಬಂದರೆ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಮತ್ತೇನಿದೆ ಇದರಲ್ಲಿ ಏನಿದೆ, ಈಗ ಮೊದಲು ವಕ್ಫ್ ಟ್ರಿಬ್ಯುನಲ್ ಇತ್ತು, ವಕ್ಫ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ಏನಾದರೂ ಡಿಸ್ಪ್ಯೂಟ್ ಮಾಡೋದಿಲ್ಲ ಅಂತಂದರೆ ಟ್ರಿಬ್ಯುನಲ್ ಸಾಲ್ವ್ ಮಾಡ್ತಿದ್ರು. ಈಗ ಆ ಅಥಾರಿಟಿ ಡಿಸ್ಟ್ರಿಕ್ಟ್ ಕಮಿಷನರ್ ಕೊಡ್ತಾರೆ. ಸೊ ಅಲ್ಲಿ ಏನಾಕಿದ್ದು ಪೊಲಿಟಿಕಲ್ ಇನ್ಫ್ಲೂಯೆನ್ಸು ಆಗ್ಬೋದು, ಸೊ ಲಿಟಿಗೇಷನ್ಸ್ ಹೆಚ್ಚು ಆಗ್ಬೋದು, ಆಮೇಲೆ ಪ್ರಾಪರಾಗಿ ಸಾಲ್ವ್ ಆಗ್ಬೋದು. ಸೊ ಅದಕ್ಕಾಗಿ ಈ ಆ್ಯಕ್ಟ್, ಈ ಬಿಲ್ ಏನೈತಲ್ಲ ಅದನ್ನು ರದ್ದುಪಡಿಸಬೇಕಂತೇಳಿ ನಮ್ಮ ಮನವಿ ಇದೆ. ಅದನ್ನು ಸ್ವಲ್ಪ ತಂದು ಕೊಡ್ತಾ ಇದ್ದಾರೆ. ಒಂದು ಸ್ವಲ್ಪ ಎಲ್ಲರೂ ಮೇಡಮ್ हुकूमत के इस रवैये और वक्फ की जायदादों पर कब्जे की साजिश के खिलाफ आज बेलंगल के मुसलमानों ने इत्तेहाद का मुजाहरा करते हुए मुत्तहिद होकर तमाम जमातों के ज़िम्मेदारान इस एहतजाज में शरीक होकर ये पैगाम दिया है कि जब शरीयत और मुसलमानों पर निशाना साधने की कोशिश की जाएगी तो हम मुत्तहिद होकर उनका सामना करेंगे। ಯಾಕಂತಂದರೆ ಇದರಲ್ಲಿ ಒಂದು ವಕ್ಫ್ ಪ್ರಾಪರ್ಟಿ ಅಂತಂದರೆ ಒಂದು ಸಮಾಜದ ಬೆಳವಣಿಗೆಯಾಗಿ ಅವರ ಉಪಯೋಗಕ್ಕಾಗಿ ಕೊಟ್ಟಂಥ ಆಸ್ತಿ. ಇದರಲ್ಲಿ ಯಾರ್ದು ಹಸ್ತಕ್ಷೇಪ ಇರಬಾರ್ದು. ಇವನ್ ಗೌರ್ಮೆಂಟ್ ಸಹ ಇದರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಮತ್ತು ಇದು ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಮಾಡುವಾಗ ಯಾವುದೇ ಮುಸ್ಲಿಂ ಸಮಾಜದ ಧುರೀಣರನ್ನು ಅಥವಾ ಮುಸ್ಲಿಂ ಲಾನಲ್ಲಿ ಪರಿಣಿತರನ್ನು ಅವ್ರು ಯಾವುದೂ ಸಲಹೆ ಪಡೆಯದೆ ಇದು ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಒಂದು ವಕ್ಫ್ ಬೋರ್ಡ್ನಲ್ಲಿ ಒಂದು ಕಮಿಟಿ ಇರುತ್ತೆ, ಅದು ಮುಸ್ಲಿಂ ಸಮಾಜದವ್ರು ಅಷ್ಟೇ ಇರಬೇಕು. ಯಾಕಂದರೆ ಅದರಲ್ಲಿ ಬೇರೆ ಸಮಾಜದವ್ರನ್ನ ಸೇರಿಸಿರಂತಂದ್ರೆ ಅವರಿಗೆ ಈ ಸಮಾಜದ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಈಗ ನನಗೂ ಬೇರೆ ಯಾವ್ದಾರು ಕಮಿಟಿಯಲ್ಲಿ ಸೇರಿಸಿರೋ ಅದ್ರಲ್ಲಿ ನಾಲೆಜ್ ಇರಲಿಲ್ಲ ಅಂದ್ರೆ ಅದು ಸೇರಿಸು ನಾವು ವ್ಯರ್ಥ. ಸೊ ಆ ಕಾರಣಕ್ಕೆ ಇದರಲ್ಲಿ ಯಾರು ಪರಿಣಿತಿ ಇರ್ತಾರೋ, ಯಾರಿಗೆ ನಾಲೆಜ್ ಇರ್ತೈತಿ ಅವ್ರನ್ನ ಮೆಂಬರ್ ಆಗಿ ಮಾಡಿದ್ರಂದ್ರೆ ಆ ಸಮಾಜದ ಬೆಳವಣಿಗೆ ಆಕೈತಿ ಮತ್ತು ವಕ್ಫ್ ಪ್ರಾಪರ್ಟಿ ಅದ್ರ ಸರಿಯಾಗಿ ಉಪಯೋಗ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಮತ್ತು ಇದರಲ್ಲಿ ವಕ್ಫ್ ಟ್ರಿಬ್ಯುನಲ್ ಮೊದಲು ಏನು ಅಧಿಕಾರ ಕೊಟ್ಟಿದ್ದರು, ಅದು ವಕ್ಫ್ ಟ್ರಿಬ್ಯುನಲ್ ಅಧಿಕಾರನೂ ಡಿಸ್ಟ್ರಿಕ್ಟ್ ಕಮಿಷನರ್ ಅವರಿಗೆ ಕೊಡ್ತಾ ಇದ್ದಾರೆ. ಅದು ಅಸಂವಿಧಾನಿಕ ಆಗುತ್ತೆ. ಆ ಕಾರಣಕ್ಕೆ ಅದನ್ನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ರದ್ದುಪಡಿಸಬೇಕೆಂದು ನಾವು ಇವತ್ತು ಸಿ ಅವ್ರ ಮುಖಾಂತರ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ನಮ್ಮ ಸಲ್ಲಿಸಲು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಕೊಡಲು ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ। इस मौके पर मदरसा अनवारुल उलूम के मोहतमीम मौलाना शौकत साहब ने मीडिया से बात करते हुए वक्फ तरमीमी बिल को साजिश का हिस्सा बताते हुए इसकी मजम्मत की है। ये जो वक्फ तरमीम का जो बिल है, ये असल में हमारे पूर्वजों ने जो जायदाद और जो ज़मीनें जो दी है वो अल्लाह के लिए दी है। इसमें ना हमारा कुछ है ना इसमें। हमारा एक मसला है कि जो अल्लाह के लिए जो चीज़ दी जाती है वो क़यामत तक, दुनिया जब तक बाकी है तब तक उसी की रहेगी, उसमें किसी का हिस्सा नहीं है। हम ये कहते हैं कि इस बिल के ज़रिए से आज तक भी हम सुकून के साथ है, वो ज़मीन भी है, मगर इस बिल के ज़रिए से सरकार ये चाहती है कि शायद दूसरे मसाइल पैदा करना चाहती है। हम ये कहना चाहते हैं कि जिस तरह से हमारे सिख भाइयों का गुरुद्वारा है, हमारे हिंदू भाइयों की आस्तियाँ हैं, उसी के अंदर न हम मुसलमान जाना चाहते हैं। तो यही है मसला है कि हमारे इस वक्फ बोर्ड के अंदर जो नए नए बिल लाए जा रहे हैं, उसके ज़रिए से दो आदमी को जॉइंट करना, ये करना, शायद ये सरकार की नीयत के ऊपर हमें खतरा महसूस होता है।
इसलिए इस बिल को हम रिजेक्ट करना चाहते हैं और हम ये चाहते हैं कि हिंदुस्तान की मोहब्बत को बाकी रखें और ये वक्फ बोर्ड की जो जायदाद है जो अल्लाह के लिए दी है उसी के नाम पर बाकी रखी जाए। तो इसी के लिए हम यहाँ आए हैं थे और हमने ये मेमोरेंडम दिया है। सरकार से यही गुजारिश करना चाहते हैं। इस मौके पर अंजुमन इस्लाम के सदर डॉक्टर एजाज बागेवड़ी, एडवोकेट आलम कारेकाजी, टीएमसी नायब सदर बुड्ढे साहब सिरसंगी, बाबू साहब सुदगट्टी, अन्ना साहब शेख, आसिफ गोवे, इस्माइल बड़ेघर, सुबहानी सैयद, जमील संगोली के अलावा शहर के दीगर जिम्मेदारान कसीर तादाद में मौजूद थे।